ನೋಡಿ, ಇವತ್ತು ಯಾರಿಗೂ ಪೇಷನ್ಸ್ ಇಲ್ಲ ಆಯ್ತಲ್ವಾ. ಹಾಗಾಗಿ 1 ಮಿನಿಟ್ ಅಡ್ವೈಸ್ ಕೊಡ್ತಾ ಇದ್ದೀನಿ. 1 ಮಿನಿಟ್ ಅಡ್ವೈಸ್ ಫಾರ್ ಕನ್ಫ್ಯೂಸ್ ಸ್ಟೂಡೆಂಟ್ ಅಂತ. ಯಾಕಂದ್ರೆ ನಿಮ್ ಪೇಷನ್ಸ್ ಇಲ್ವಲ್ಲ, ಸ್ಕಾಲ್ ಮಾಡೇ ಬಿಡ್ತೀರಾ. ಹಾಗಾಗಿ ಆ 1 ಮಿನಿಟ್ ಅಲ್ಲೇ ನಿಮ್ಗೆ ಆ ಒಂದು ಅಡ್ವೈಸ್ ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೊಂದಲದಲ್ಲಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗೆ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು, ನಿನ್ನ ಸ್ಪಷ್ಟತೆ ನೀನು ಯಾವತ್ತೂ ಕೂಡ 100% ಬಯಸ್ಬಾರ್ದು. ಫ್ಲೆಕ್ಸಿಬಲ್ ಆಗಿರ್ಬೇಕು. ನೀನು ಯಾವಾಗಲೂ 100% ಏನು ಪಕ್ಕಾ ನಾನು ಹೀಗೆ ಇರ್ತೀನಿ ಪರ್ಫೆಕ್ಟ್ ಆ ಥರ ಅಂದರೆ ಕಷ್ಟ ಆಗುತ್ತೆ. ಕೆಲವು ಸಲ ಫ್ಲೆಕ್ಸಿಬಲ್ ಆಗಿರೋದನ್ನ ಕಲ್ತ್ಕೊ. ಯುದ್ಧ ಭೂಮಿ ಅಂತ ಬಂದಾಗ ದೊಡ್ಡದಾಗಿ ಒಂದೇ ಸಲ ಆ ಒಂದು ಪ್ಲೇಟ್ಗೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಕೈ ಸುಟ್ಟೋಗ್ಬಿಡುತ್ತೆ. ಪಕ್ಕದಲ್ಲಿರೋ ಸ್ವಲ್ಪ ಸ್ವಲ್ಪ ಆರಿಸ್ಕೊಂಡು ತಿನ್ಬೇಕು. ಹಾಗೆ ನೀನು ಅಷ್ಟೇ, ನಿನ್ನ ಗುರಿಗಳು ಉದ್ದೇಶಗಳು ಸಣ್ಣದಾಗಿ ಇಟ್ಕೊಂಡು ಆಮೇಲೆ ದೊಡ್ಡದಾಗಿ ಮಾಡ್ತಾ ಹೋಗ್ತಾ ಇರ್ಬೇಕು. ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಬದುಕ್ತಾರೆ, ತಪ್ಪಿಲ್ಲ. ಆದ್ರೆ ನೀನು ಅಸಾಮಾನ್ಯವಾದದ್ದನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅಸಾಮಾನ್ಯವಾದ ಪ್ರಶ್ನೆಗಳನ್ನ ಕೇಳಬೇಕು. ಅವಾಗ ನೀನು ಅಸಾಮಾನ್ಯ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಯಾವತ್ತೂ ಕೂಡ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ. ಕ್ರಿಯೆಯಿಂದ ಮಾತ್ರ ಸ್ಪಷ್ಟತೆ ಬರುತ್ತೆ. ನೀನ್ ಕೆಲ್ಸನೇ ಮಾಡಲ್ಲ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನೇ ಹೇಳಿದ್ದು. ನಿನ್ನ ಕೆಲಸ ನೀನ್ ಶ್ರದ್ಧೆಯಿಂದ ಮಾಡು, ಫಲಾಪೇಕ್ಷೆ ಮಾಡಬೇಡ. ನೀನ್ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಬಂದೇ ಬರುತ್ತೆ ರಿಸಲ್ಟು. ವೆರಿ ಇಂಪಾರ್ಟೆಂಟ್ ಒನ್, ಗೊಂದಲದಲ್ಲಿ ಇರಬಾರ್ದು. ನಿನಗೆ ಕ್ಲಾರಿಟಿ ಇರ್ಬೇಕು. ಮಾಡ್ತೀನಿ, ನಾನು ಗೆದ್ದೇ ಗೆಲ್ತೀನಿ, ನಾನು ಗೆಲ್ಲಲೇಬೇಕು ಅಂತಕ್ಕಂಥ ಕ್ಲಾರಿಟಿ ಇದ್ರೆ ಮಾತ್ರ ನೀನು ಗೆಲ್ತೀಯ. ಹಾಗಾಗಿ ಇಂಥ ಮತ್ತಷ್ಟು ವಂಡರ್ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ನಿಮಗೋಸ್ಕರ ಮತ್ತೆ ಮತ್ತೆ ತರ್ತೀನಿ.